ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ಒಬ್ಬರ ಬಗ್ಗೆ ಹೇಳಬೇಕು. ಸೊ ಇದು ಭಾಳ ಇಂಪಾರ್ಟೆಂಟು. ಇದನ್ನ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಬೇಕು. ಏನಪ್ಪಾ ಅಂತಂದ್ರೆ, ಕೋಲಾರದಲ್ಲಿ ಒಬ್ಬ ಆಧುನಿಕ ಭಗೀರಥ ಇದ್ದಾರೆ, ಮತ್ತೆ ಸಾಲು ಮರದ ತಿಮ್ಮಕ್ಕ ಅವ್ರ ವಂಶಸ್ಥರೊಬ್ರು ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಇವತ್ತು ಕೋಲಾರನ ಹಸಿರೀಕರಣದಲ್ಲಿ ನೋಡ್ಬೇಕು ಅನ್ನೋದು ಬಹಳ ಕನಸಿದೆ ಅವ್ರಿಗೆ. ಏನು ಕೋಲಾರದಲ್ಲಿರ್ತಕ್ಕಂಥ ಮರಗಳು ಈ ಬೇಸಿಗೆಯಲ್ಲಿ ಯಾವಾಗ್ಲೂ ಹಚ್ಚ ಹಸಿರಾಗಿರ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇರತ್ತಂತ ವ್ಯಕ್ತಿ. ದಯವಿಟ್ಟು ಹೇಳ್ತೀನಿ ಕೇಳಿ, ಇದು ಎಲ್ರಿಗೂ ಬರಲ್ಲ. ಈಗ ಎಲ್ಲರ ಹತ್ರ ದುಡ್ಡಿದೆ, ಎಲ್ಲರ ಹತ್ರ ಸಮಯ ಇದೆ, ಎಲ್ಲರ ಹತ್ರನು ಇದಿದೆ. ಬಟ್ ಎಲ್ರಿಗೂ ಈ ಒಂದು ಮನಸ್ಥಿತಿ ಆಗ್ಬೋದು, ಈ ಒಂದು ಒಳ್ಳೆ ಕೆಲಸ ಮಾಡೋಂತ ಒಂದು ಇದು ಬರಲ್ಲ. ಸೊ ಆ ಆಧುನಿಕ ಭಗೀರಥ ಯಾರಂದ್ರೆ ಕೋಲಾರದ ಸ್ಕೌಟ್ ಮತ್ತು ಗೈಡ್ಸ್ ಬಾಬಣ್ಣವರು. ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಕೋಲಾರದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡ ಆಗ್ಬೋದು, ದೊಡ್ಡ ದೊಡ್ಡ ಗಿಡ ಆಗ್ಬೋದು, ಈ ಬೇಸಿಗೆನಲ್ಲಿ ಒಂದು ನೀರು ಉಣಿಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ? ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಒಂದು ಬರ್ತ್ಡೇ ಇರ್ತದೆ, ಇಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರ್ದಾದ್ರು ಬರ್ತ್ಡೇ ಇರ್ತದೆ, ನಿಮ್ ಸ್ನೇಹಿತರದು, ನಿಮ್ಮ ಅಕ್ಕ ತಂಗಿರದು, ಅಣ್ಣ ತಮ್ಮಂದ್ರದ್ದು ಯಾರ್ದೋ ಒಬ್ರು ಬರ್ತ್ಡೇ ಇರುತ್ತೆ. ಸೊ ಆ ಬರ್ತ್ಡೇ ದಿನ ಎಲ್ಲ ಹೋಗಿ ಖರ್ಚು ಮಾಡ್ತೀರಾ. ಖರ್ಚು ಮಾಡ್ಬೇಡ್ರಿ ಅಂತ ಯಾರು ಹೇಳ್ತಾ ಇಲ್ಲ, ಖರ್ಚು ಮಾಡ್ತಾರೆ. ಸೊ ಒಂದು 500 ರೂಪಾಯಿ ಅಥವಾ ಒಂದು ಟ್ಯಾಂಕರ್ ನೀರು ನೀವು ಅವ್ರಿಗೆ ಡೊನೇಟ್ ಆಗಿ ಕೊಡ್ಬೋದು. ಸೊ ನಿಮ್ಮ ಹೆಸರಲ್ಲಿ ಅವತ್ತಿನ ದಿನ ಎಲ್ಲಾ ಪ್ರಕೃತಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಗಿಡಗಳಿಗೆ ನಿಮ್ಮ ಹೆಸರಲ್ಲಿ ಅವತ್ತು ಒಂದು ವಿಡಿಯೋ ಮಾಡಿ ಅವರು ನೀರು ಉಣಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಕೋಲಾರದಲ್ಲಿ ಆಧುನಿಕ ಭಗೀರಥನ ಅಂತ ಹೇಳ್ಬೋದು. ಸ್ಕೌಟ್ ಮತ್ತು ಗೈಡ್ಸ್ ನ ಬಾಬಣ್ಣವರು ಈ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಹಸಿರೇ ನಮ್ಮ ಉಸಿರು, ಅಂದ್ರೆ ಹಸಿರಾಗಿದ್ರೇನೆ ನಾವು ಉಸಿರಾಡಕ್ಕಂತ ಸಾಧ್ಯ. ಇದನ್ನ ಯಾರೋ ಒಬ್ರು ಪ್ರಮುಖರು ಇದನ್ನ ಒಂದು ಮುಂದಾಳತ್ವ ತಗೊಂಡು ಕೋಲಾರನ ಹಚ್ಚಹಸಿರೀಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ಪ್ರತಿಯೊಬ್ರು ಒಂದು ಕೈ ಜೋಡಿಸಿ. ಈಗ ಎಲ್ರಿಗೂ ಒಂದ್ 500 ರೂಪಾಯಿ, ಅವ್ರು ಹುಟ್ಟದಬ್ಬದ ದಿವಸ ಒಂದ್ 500 ರೂಪಾಯಿ ಕೊಡೋದು ದೊಡ್ಡ ವಿಚಾರ ಅಲ್ಲ. ನಿಮ್ಗೆ ಹುಟ್ಟದಬ್ಬನೇ ಕೊಡ್ಬೇಕಂತೇನಿಲ್ಲ. ನಿಮ್ ಕೈಲಾದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಸಹಾಯ ಮಾಡ್ಬೋದು ಈ ಬೇಸಿಗೆನಲ್ಲಿ. ಯಾಕಂದ್ರೆ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಇದು ಬರುತ್ತೆ, ಅದೇನ್ ತೊಂದರೆ ಇಲ್ಲ. ಆದ್ರೆ ಬೇಸಿಗೆನಲ್ಲಿ ಒಂದು ಹಚ್ಚಹಸಿರೀಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ಕೌಟ್ ಬಾಬಣ್ಣವರು ಇವತ್ತು ಒಂದು ಪಣ ತೊಟ್ಟಿದ್ದಾರೆ. ಸೊ ಅವ್ರಿಗೆ ಕೋಲಾರ ಜನತೆ, ಕೋಲಾರ ಡಿಸ್ಟಿಕ್ ಅಲ್ಲಿರೋ ಜನತೆ ಎಲ್ರೂ ಅವ್ರ ಜೊತೆ ಕೈ ಜೋಡಿಸಿದ್ರೆ ಇವತ್ತು ಕೋಲಾರನ ಹಚ್ಚಹಸಿರೀಕರಣ ಮಾಡ್ಬೋದು. ಇದು ಎಲ್ರಿಗೂ ಬರಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಅವ್ರ ನಂಬರ್ ಇಲ್ಲಿ ಇದು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಅವ್ರ ಹತ್ರ ಮಾತಾಡಿ ಅವ್ರಿಗೆ ಯಾವ ರೀತಿ ಬೇಕೋ ನೀವು ಸಹಾಯ ಮಾಡ್ಬೋದು. ಹಸಿರಾಗಿದ್ರೇನೆ ನಾವು ಉಸಿರಾಡಕ್ ಸಾಧ್ಯ. ಸೊ ನಮ್ಮ ಪ್ರಕೃತಿನ ಹಸಿರಾಗಿಡೋಣ. ಸೊ ಇದೇ ರೀತಿ ಯಾವಾಗ್ಲೂ ಹಚ್ಚ ಹಸಿರಾಗಿರ್ಲಿ, ಬೇಸಿಗೆನಲ್ಲಿ ಹಸಿರಾಗಿರ್ಲಿ ಅಂತ ಹೇಳ್ಬಿಟ್ಟು ನಿಮ್ಗಳ ಸಹಾಯ ನೀವು ಒಂದು ಮನಸ್ಸು ಮಾಡಿದ್ರೆ ಬೇಸಿಗೆ ಕೂಡ ಮಳೆಗಾಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೆಲಸ. ಹಾಗೇನೆ ವಿಡಿಯೋ ಒಂದು ಪ್ರಮುಖ ಅಂಶಗಳೇನಂತ ಹೇಳಿದ್ರೆ, ಬೇಸಿಗೆ ಬಂದಿದೆ, ನೋಡ್ಬೋದು ನೀವು ಎಲ್ಲಾ ಮರಗಳು ಮತ್ತೆ ಗಿಡಗಳು ಮತ್ತೆ ಹುಲ್ಲುಗಾವಲು ಎಲ್ಲ ಒಣಗಿದೆ. ಸೊ ಕೆಲವೊಂದು ಕಿಡಿಗೇಡಿಗಳಾಗ್ಬೋದು, ಇಲ್ಲ ಆಕಸ್ಮಿಕವಾಗಿ ಆಗ್ಬೋದು, ಬೆಂಕಿ ತಾಗ್ತದೆ. ಸೊ ಬೆಂಕಿ ತಾಗದಾಗ ಏನಾಗುತ್ತಂದ್ರೆ ಎಲ್ಲಾನು ನಶಿಸಿ ಹೋಗುವಂತ ಕೆಲಸ ತುಂಬಾ ನಡೀತಾ ಇದೆ. ಸೊ ಅದರಿಂದ ಈಗ ನಮ್ಮ ಪ್ರಾಣಿ ಪಕ್ಷಿಗಳು, ಈ ಏನು ಚಿಕ್ಕ ಚಿಕ್ಕ ಪ್ರಾಣಿಗಳಿರ್ತಾವಲ್ಲ, ಏನೋ ಕೆಲವೊಂದು ಚಿಕ್ಕ ನಮ್ಮ ಕಣ್ಣು ಕಾಣದೇ ಇರೋಪ್ಪ ಅಂತ ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಇವೆಲ್ಲ ನಶಿಸಿ ಹೋಗುವಂತ, ಆಲ್ರೆಡಿ ನಶಿಸಿ ಹೋಗಿದಾವೆ. ಮತ್ತೇನು ಏನು ಬೆಂಕಿ ಹಚ್ಚಿದಾಗ ನಶಿಸಿ ಹೋಗುವಂತ ಕೆಲಸ ನಡೀತದೆ. ಅದರ ಆಗಿದ ಫೈರ್ ಸ್ಟೇಷನ್ 101ಗೆ ಕರೆ ಮಾಡಿದ್ರೆ ಅವ್ರು ಬರ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಬೆಂಕಿ ಬಿದ್ದಿದ್ರೆ ಒಂದು ಆರಿಸುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿ ನಮ್ಮ ಪ್ರಕೃತಿನ ಉಳಿಸೋಣ. ಎಲ್ಲಿ ಕಾಡ್ಗಿಚ್ಚಾಗೋದು ಬೇಡ, ಎಲ್ಲಿ ಪ್ರಕೃತಿನ ಬೆಂಕಿ ಇಡೋದು ಬೇಡ. ಸೊ ನಾವು ಪ್ರಕೃತಿನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ಪ್ರಕೃತಿ ಚೆನ್ನಾಗಿ ನೋಡ್ಕೊಳುತ್ತೆ. ದಯವಿಟ್ಟು ನಮಸ್ಕಾರ.